ಮಾತಾಡ್ತೀನಿ, ನಿಮ್ಮ ಯೂಟ್ಯೂಬರ್ಸ್ ಎಲ್ಲರೂ ಕರ್ಸಿ ಮಾತಾಡ್ತೀನಿ. ಅದಕ್ಕೆ ಕೆದಕ್ಬೇಡಿ, ಕೆದಕಿದ್ರೆ ನಾನು ಮತ್ತೆ ಮಾತಾಡ್ಬೇಕಾಗುತ್ತೆ. ಓಕೆ ಸರ್. ಇವಾಗ ಒಳಗಡೆ ಇನ್ಫ್ಲುಯೆನ್ಸರ್ ಅಷ್ಟೇ ಇರೋದು, ನೋಡ್ತಿದ್ದೀರಾ ಬಂತು ನೋಡಿ ಅಲ್ಲಿ. ಫ್ರೆಂಡ್ಸ್, ನಾವು ಇವಾಗ ಹಿಂದೂ ಮಹಾಗಣಪತಿ ಹತ್ರ ಬಂದಿದ್ದೀವಿ. ನೋಡ್ತಾ ಇದ್ರೆ ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಕ್ಸಿಬಿಷನ್ ಎಲ್ಲ ಆನ್ ಆಗೈತೆ. ವಾವ್, ನಮ್ಮ ಹಿಂದೂ ಮಹಾಗಣಪತಿ ಟೆಂಟ್ ನೋಡ್ರಿ ಮಸ್ತ್ ಕಾಣ್ತೈತೆ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಗೈಸ್, ನಾವು ಇವತ್ತು ನಮ್ಮ ದಾವಣಗೆರೆಯ ಹಿಂದೂ ಮಹಾಗಣಪತಿ ಬದ್ರಿನಾಥ ಟೆಂಪಲ್ ಥೀಮಲ್ಲಿರುವಂತಹ ಮಂಟಪಕ್ಕೆ ಬಂದಿದ್ದೀವಿ. ನೋಡ್ತಿದ್ದೀರಾ, ಬದ್ರಿನಾಥ ಮಂಟಪ ಸಖತ್ತಾಗಿ ಕಾಣ್ತಿದೆ. ನೋಡ್ರಿ, ಮಳೆ ಬಂದು ಈ ತರ ಆಗೈತೆ ನೆಲ ಎಲ್ಲಾನು ಅಂತ ಬಂದ್ಬಿಟ್ಟು ಕೆಸರಿನ ಸಮುದ್ರ ದಾಟಿ ಈ ಮಳೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬೋದು. ಇವತ್ತು ತುಂಬ ರಜ್ಜಾಗಿದೆ, ಯಾಕೋ ಏನೋ ಗೊತ್ತಿಲ್ಲ, ತುಂಬ ಮಳೆ ಬಂತು. ಚಿನ್ನಿಗೆ ಹೇಳ್ತಾ ಇದ್ದೆ ಬೈಕ್ ಸ್ವಲ್ಪ ಟ್ರಬಲ್ ಕೊಡ್ತಾ ಇತ್ತು, ಈ ಕೆಸರಿಂದ ಹೆಂಗೋ ದಾಟ್ಕೊಂಡು ಬಂದ್ಬಿಟ್ಟಲ್ಲ ಅಂತ ಹೇಳಿ. ಈ ಮಳೆ ಸ್ವಲ್ಪ ಬರೋ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆಗಲೇ ಎಕ್ಸಿಬಿಷನ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ, ನೋಡ್ತಾ ಇದ್ದೀರಾ. ಆಮೇಲೆ ಅಂಗಡಿಗಳು ಸಹ ಹಾಕಿದ್ದಾರೆ. ಈ ಸರಿ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಮಸ್ತ್ ಅನ್ಸುತ್ತಲ್ವಾ? ಹಾಗೆ ತುಂಬಾ ಜನ ಬಂದಿದ್ದಾರೆ. ಗಣಪತಿಯ ಮೊದಲ ಪೂಜೆ ಆಗಿರ್ಬೋದು, ಹಾಗೆ ಇವತ್ತಿನ ಶೋ ಯಾವ ರೀತಿ ಇರುತ್ತೆ ಎಲ್ಲ ನೋಡೋ ಉತ್ಸಾಹದಲ್ಲಿ ಇಂಥ ಮಳೆನೂ ಸಹ ಲೆಕ್ಕಿಸದೆ ಎಷ್ಟೊಂದು ಜನ ಬಂದಿದ್ದಾರೆ. ಮತ್ತೆ ಇಲ್ಲಿ DVJ ಶಶಿ ಅವರು ಬಂದಿದ್ದಾರೆ ಅಪ್ಡೇಟ್ಸ್ ಕೊಡ್ಲಿಕ್ಕೆ. ಬನ್ನಿ ಒಳಗಡೆ ಹೋಗೋಣ, ಹೇಗಿರುತ್ತೆ ಎಲ್ಲ ನೋಡ್ಕೊಂಬರೋಣ. ಮಂಟಪ ಮಾತ್ರ ತುಂಬ ಯೂನಿಕಾಗಿ ಕಾಣ್ತಾ ಇದೆ ನೋಡಿ. ಎಲ್ಲರೂ ಮಂಟಪದ ಮುಂದೆ ಸೆಲ್ಫಿ ಫೋಟೋಸ್ ತಗೊಳ್ಳೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಕತ್ಲಾದಂಗೆಲ್ಲ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗಿ ಬರೋಣ, ನೋಡ್ಕೊಂಬರೋಣ. ಇವಾಗ ಒಳಗಡೆ ಇನ್ಫ್ಲುಯೆನ್ಸರ್ ಅಷ್ಟೇ ಇರೋದು, ನೋಡ್ತಿದ್ದೀರಾ. ಇವತ್ತು ಹಂಗೆ ಶೋ ರಿವ್ಯೂ ಮಾಡ್ತಾ ಇರೋದಷ್ಟೇ. ಬಂತು ನೋಡ್ರಿ ಅಲ್ಲಿ. ಅಂದರೆ ಶೋ ಸ್ಟೇಜ್ ಈ ರೀತಿ ಇದೆ ಅಷ್ಟೇ, ಇನ್ನೂ ಪಿಕ್ಚರ್ ಬಾಕಿ ಇದೆ. ನೆಕ್ಸ್ಟ್ ನೋಡ್ತೀರಾ, ಎಲ್ಲರೂ ಇಲ್ಲೇ ಬಂದು ಅಂದರೆ ಹಿಂದೂ ಮಹಾಗಣಪತಿಯ ಮಂಟಪವನ್ನು ನೋಡಿ ಈ ಶೋನ ಎಂಜಾಯ್ ಮಾಡೋದು ಎಲ್ಲ ಲೈವಲ್ಲೇ ಚೆಂದ ಅನ್ಸುತ್ತೆ. ಸೊ ಡೈರೆಕ್ಟಾಗಿ ಬನ್ನಿ, ಶೋನ ನೋಡಿ. ಮತ್ತು ಸುತ್ತ ದೇವ್ರ ಪಿಕ್ಚರ್ ಸಹ ತುಂಬ ಚೆನ್ನಾಗಿ ಕಾಣ್ತಿದ್ದಾವೆ. ಟೆಂಪಲ್ ಒಳಗಡೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀನಿ. ನನಗಂತೂ ಇವಾಗ ಪುರಿ ಜಗನ್ನಾಥ ದೇವರು ತುಂಬ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ರಹ್ಮ ವಿಷ್ಣು ಮಹೇಶ್ವರ, ಪಂಚಮುಖಿ ಆಂಜನೇಯ ಮಸ್ತ್ ಅಲ್ವಾ? ಇನ್ನು ಲೈಟಿಂಗ್ಸ್ ವರ್ಕ್ ಒಂದು ಆಯಿತು ಅಂದರೆ ಮಂಟಪ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ ಇವಾಗ ನಮ್ಮ ಪಂಚಮುಖಿ ಗಣಪನ ದರ್ಶನ ಮತ್ತು ಗಣಪತಿಯ ಮೊದಲ ಮಹಾಪೂಜೆಯನ್ನು ಕಣ್ತುಂಬಿಕೊಳ್ಳೋಣ. ಟೈಮ್ 8:30. ಓಂ ವಿಘ್ನರಾಜ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗಣಾಧಿಪಾಯ ನಮಃ. ಫ್ರಂಟ್ ವಿಡಿಯೋ ಉಲ್ಟಾ ಮಾಡಿ ಕ್ಯಾಮರಾ ಕೈಲಿ ಉಲ್ಟಾ ಮಾಡಿ. ಯಾ ದೇವಿ ಸರ್ವಮಂಗಲಾಂ ತಯೋ ಸಂಪೂರ್ಣಾತ್ಮಕಾಂ ಸರ್ವದೋರ್ಜೇ ಮಂಗಲಂ. महाराज की जय, महागणपति महाराज की जय, नगर देवता दुर्गांबिका देवी माता की जय, मंगलम दे नमः पार्वदेव
ಗೈಸ್ ನೋಡಿದ್ರಲ್ವಾ, ಗಣಪತಿಯ ಒಂದು ಮೊದಲ ಪೂಜೆ ಆಯಿತು. ಇವತ್ತು ಕಾನ್ಸೆಪ್ಟ್ ಏನು ಆಗಲಿಲ್ಲ, ಯಾಕೆಂದರೆ ಮಳೆ ಬಂದು ಸೊ ದಾವಣಗೆರೆ ಸಿಕ್ಕಾಪಟ್ಟೆ ಮಳೆ, ಒಂದು ವಾರದಿಂದ ತಡ್ಕೊಂಡಿರೋ ಮಳೆರ ಇವತ್ತು ಅದೇನು ಕಾಟ ಕೊಟ್ಟಿದ್ದಾನೆ ಅಂದ್ರೆ ಹೆವಿ ಕಾಟ ಕೊಟ್ಟಾನೆ. ಬರೀ ದಾವಣಗೆರೆ ಅಂತಲ್ಲ, ಮೋಸ್ಟ್ ನಿಮ್ಮ ಜಿಲ್ಲೆಯಲ್ಲೂ ಕಾಟ ಕೊಟ್ಟಿರ್ಬೋದು. ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಸಖತ್ ಪೂಜೆ ಆಗಿದೆ. ಅಲ್ಲ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ 8 ಗಂಟೆ ಅಷ್ಟೇ ಪೂಜೆ ಆಗುತ್ತೆ ಅಂತೆಲ್ಲ. ತುಂಬಾ ಲೇಟ್ ಆಯಿತು, ಮಳೆಯಿಂದ ಒಂದು ಪ್ರಾಬ್ಲಮ್. 1 ಅವರ್ ಅಷ್ಟೇ ಲೇಟ್ ಆಗಿದೆ. ಒಳಗಡೆ ಲೈಟಿಂಗ್ಸ್ ಇನ್ನು ಕವರ್ ಎಲ್ಲ ನಡೀತಾ ಐತೆ, ಅದಿನ್ನೂ ಫೈನಲ್ ಆಗಿಲ್ಲ. ಹಂಗಾಗಿ ಇನ್ನು ಸೋಮವಾರದಿಂದನೇ ಸ್ಟಾರ್ಟ್ ಆಗೋದು. ಯಾವುದೇ ಅಂದ್ರೂ ಸೋಮವಾರ ನನಗಿಂತವೇ ಶನಿವಾರ ಬಂದ್ರೆ, ನಾಳೆ ಬಂದ್ರೆ ಓಕೆ, ಬಟ್ ಶನಿವಾರ ಬಂದ್ರೆ ನಿಮಗೆ ಡ್ರಾಮಾ ಗೇಮ್ ಎಲ್ಲ ಆರಾಮಾಗುತ್ತೆ. ಗೈಸ್, ಯಾವುದೇ ಅಪ್ಡೇಟ್ಸ್ ಆಗಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಕೊಂಡು ನೋಡಿ. ಇವತ್ತು ನೋಡಿದ್ರಲ್ವಾ, ದರ್ಶನ ಮಾಡ್ಕೊಂಡ್ರಲ್ವಾ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಇನ್ನೊಂದು ಕರ್ಮಡವನ ಇಲ್ಲಿ ಬರೀ ಆಫ್ ಅಷ್ಟೇ ಹಾಕಿರ್ತಾರೆ. ಫುಲ್ ಏನಾರು ನೋಡೋದ್ರೆ ನೀವು ಇಲ್ಲಿ ಬಂದೇ ನೋಡ್ಬೇಕು. ಸುಮ್ಮನೆ ನೀವು ಮನೇಲಿ ಕೂತ್ಕೊಂಡು ನೋಡಿ ಅಲ್ಲಿ ಇದು ಮಾಡೋದು ಅಷ್ಟೇ ಅಲ್ಲ, ಬಂದು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಶೋ ಇದು ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಎಲ್ಲರೂ ಮಾಡಿರ್ತಾರೆ, ಬರೀ ಒಂದೇ ಅಂತಲ್ಲ, ಎಷ್ಟು ಸಾವಿರಾರು ಜನದ ಇದು ಇರುತ್ತೆ, ಇದರಲ್ಲಿ ಪರಿಶ್ರಮ ಇರುತ್ತೆ. ಸೊ ಮನೇಲಿ ಕೂತ್ಕೊಂಡು ಬರೀ ನಾವೆಲ್ಲ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮರ್ಸ್ ಎಲ್ಲ ಮಾಡಿದೀವಿ ಅಂತೇಳಿ ಮನೇಲಿ ಕೂತ್ಕೊಂಡು ಇದು ಮಾಡೋದಲ್ಲ, ಬಂದು ಇಲ್ಲಿ ಎಂಜಾಯ್ ಮಾಡ್ರಿ ಫ್ಯಾಮಿಲಿ ಜೊತೆಗೆ. ನೋಡ್ರಿ ಒಂದ್ಸರ್ತಿ ತಿರ್ಸಲ್ಲಿ ಪಾಪ ಕರ್ಕೊಂಡಿದ್ದಾರೆ ಸರ್, ಹಾಕ್ಬೋದಾರಲ್ಲ? ಹಾಕ್ಬೋದಾ? ಸಾಕು. ಸೊ ನೋಡ್ರಿ, ಈ ಥರ ಪಾಪು ಕರ್ಕೊಂಡ್ಬಂದಿದ್ದಾರೆ. ಫ್ಯಾಮಿಲಿ ಜೊತೆ ಬಂದ್ರಿ ಅಂದರೆ ಆ ಫೀಲಿಂಗ್ಸ್ ಬೇರೆ ಥರ ಇರುತ್ತೆ. ಬಂದು ಇಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಬಂದು ದರ್ಶನ ಮಾಡ್ಕೊಂಡು ಸೊ ಶೋನ ಎಂಜಾಯ್ ಮಾಡ್ರಿ. ಮೇಡಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾರೆ. ನನ್ನ ಮಾತುಕತೆ ಮುಗೀತು, ಸಿಗ್ತೀನಿ ನಿಮಗೆ. ಅಂದಿದ್ರೆ ಇವತ್ತು ಬೆಳಿಗ್ಗೆ ಮಳೆ ಆಗಿದ್ರೆ ಇವತ್ತು ರಾತ್ರಿ ಎಲ್ಲ ಕೆಲಸ ಮುಗಿದಿತ್ತು. ನಾವು ಮಳೆ ಇರೋದು ಸುಮ್ಮನೆ ನೀವು ನಿಮ್ಮ ಸ್ಟೋರಿಲಿ ಆದ್ರೆ ಒಂದು ಸ್ವಲ್ಪ ಇದನ್ನ ಹಾಕ್ಬಿಟ್ಟಿದ್ರೆ ಅಪ್ಡೇಟ್. ನೀವು ಏನು ಹೇಳ್ತೀವಿ ಇವಾಗ ಸುಮ್ಮನೆ ಅದೆಲ್ಲ ಡೀಟೇಲ್ಸ್ ನಾಳೆ ಕೊಡ್ತೀನಿ. ಈಗ ಹೇಳಿದ್ನಲ್ಲ, ಅದಕ್ಕೆ ಕೆದಕ್ಬೇಡಿ, ಕೆದಕಿದ್ರೆ ನಾನು ಮತ್ತೆ ಮಾತಾಡ್ಬೇಕಾಗುತ್ತೆ. ಓಕೆ ಸರ್. ಟೀ ಕಟ್ಟಿ ಕೂತು ಮಾತಾಡೋ ಜನ ಬಹಳ ಜನ ಇದಾರೆ. ಗೈಸ್ ನೋಡಿರಲ್ವಾ, ನಮ್ಮ ಅಧ್ಯಕ್ಷರು ಯಾಕೆ ಇಷ್ಟು ಕೋಪದಲ್ಲಿದ್ದಾರೆ. ಎಲ್ಲ ಅಪ್ಡೇಟ್ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ, ಮಿಸ್ ಮಾಡದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.